Excel Techno School, गुरुवायनकेरे, वेणूरू. Admission open now. ये लड़ाई पूरे देश में खड़गे जी और राहुल जी के नेतृत्व में इस देश के करोड़ों मजदूरों के अधिकारों की लड़ाई है. ಇವತ್ತು ಈ ಒಂದು ಸಂಘರ್ಷ ಇಡೀ ದೇಶದಲ್ಲಿ ಮಾನ್ಯ ಖರ್ಗೆಜಿ ಅವರ ಹಾಗೂ ರಾಹುಲ್ ಗಾಂಧೀಜಿ ಅವರ ನೇತೃತ್ವದಲ್ಲಿ ದೇಶದ ಕೋಟ್ಯಾನುಗಂಟ್ಲೆ ಏನು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಅವರ ಪರವಾಗಿ ಧ್ವನಿ ಎತ್ತುವಂತ ಸಂಘರ್ಷ. बीजेपी और मोदी सरकार ने इस देश के 11 करोड़ मजदूरों के पेट पर लात मारी है. ಬಿಜೆಪಿಯ ಮೋದಿ ಸರ್ಕಾರ ಈ ದೇಶದ 11 ಕೋಟಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾ ಇರುವಂತವರ ಹೊಟ್ಟೆಯ ಮೇಲೆ ಒಡೆಯುವಂತ ಕೆಲಸ ಮಾಡಿದೆ. असल में ये संख्या 55 करोड़ है क्योंकि हर मजदूर के घर में 4 सदस्य तो हैं ही. ಇದರಲ್ಲಿ ನಾವು 11 ಕೋಟಿ ಅಂತ ಹೇಳ್ತಾ ಇದ್ದೇವೆ, ಆದರೆ ಆ ಕೆಲಸವನ್ನ ಮಾಡ್ತಾ ಇರುವಂತ ಸದಸ್ಯನ ಮನೆಯಲ್ಲಿ 7 ಜನನ್ನ ಹಿಡಿದ್ರೂ ಕೂಡ ಸುಮಾರು 25 ಕೋಟಿ ಜನಸಂಖ್ಯೆ ಈ ಒಂದು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿಯ ಕೆಲಸದ ಮೇಲೆ ನಿರ್ಭರವಾಗಿದೆ. बीजेपी और मोदी सरकार इस देश के गरीबों, मजदूरों, आदिवासियों, दलितों और पिछड़ों से रोजगार का अधिकार छीन रही है. ಬಿಜೆಪಿಯ ಮೋದಿ ಸರ್ಕಾರ ಈ ದೇಶದ ಬಡವರ, ಆದಿವಾಸಿಗಳ, ದಲಿತರ, ಯುವಕರ, ಮಹಿಳೆಯರ, ಹಿಂದುಳಿದವರ ಕೆಲಸವನ್ನ ಕಸಿದುಕೊಳ್ಳುವ ಕೆಲಸ ಮಾಡ್ತಾ ಇದೆ. बीजेपी और मोदी सरकार मिलकर इस देश के गरीबों की रोजी रोटी की गारंटी छीन रहे हैं. ಬಿಜೆಪಿ ಮತ್ತು ಮೋದಿ ಸರ್ಕಾರವು ಈ ದೇಶದ ಬಡವರ ಗ್ಯಾರಂಟಿ ಆದಂತ ರೊಟ್ಟಿ ಅಂದ್ರೆ ಉದ್ಯೋಗ ಖಾತ್ರಿಯ ಹಕ್ಕನ್ನ ಕೂಡ ಕಸಿದುಕೊಳ್ತಾ ಇದೆ. डॉक्टर मनमोहन सिंह और श्रीमती सोनिया गांधी जी ने, कांग्रेस पार्टी ने इस देश के गरीबों को, इस देश के मजदूरों को, इस देश के एससी, एसटी, ओबीसी को रोजगार की गारंटी महात्मा गांधी नरेगा कानून के माध्यम से दी थी. ಸೋನಿಯಾ ಗಾಂಧೀಜಿಯವರು ಮತ್ತು ಆಗಿನ ಪ್ರಧಾನಮಂತ್ರಿಗಳಾದಂತ ಮನಮೋಹನ್ ಸಿಂಗ್ ಜಿ ಅವರು ಈ ದೇಶದಲ್ಲಿ ಬಡವರಿಗೆ, ದೀನದಲಿತರಿಗೆ, ಓಬಿಸಿ ವರ್ಗದವರಿಗೆ, ಮಹಿಳೆಯರಿಗೆ ದುಡಿಯುವ ಹಕ್ಕನ್ನ ಕೊಟ್ಟಿದ್ರು. ಕಾನೂನು ರೂಪದಲ್ಲಿ ಸಂವಿಧಾನಕವಾದಂತ ದುಡಿಯುವ ಹಕ್ಕನ್ನ ಕೊಟ್ಟಿದ್ರು. कोई व्यक्ति भी पूरे देश के 7.5 लाख गांव में से कहीं भी जाकर हर साल 100 दिन का काम मांग सकता था और दिल्ली की सरकार को उसका पैसा देना गारंटी शुदा था. ಯಾವುದೇ ವ್ಯಕ್ತಿ ಈ ಒಂದು ದೇಶದ 7.5 ಲಕ್ಷ ಹಳ್ಳಿಗಳಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ 100 ದಿವಸ ಆ ವ್ಯಕ್ತಿಗೆ ಅವನು ಇದ್ದಂತ ಹಳ್ಳಿ, ಅವನು ವಾಸವಾದಂತ ಹಳ್ಳಿಯಲ್ಲಿ ಕೆಲಸವನ್ನ ಮಾಡುವಂತ ಹಕ್ಕನ್ನ ಕೊಟ್ಟಿತ್ತು. आज ये सब छीना जा रहा है. ಇವತ್ತು ಇದನ್ನೆಲ್ಲ ಕೂಡ ಕಸಿದುಕೊಳ್ಳುವಂತ ಕೆಲಸ ಆಗ್ತಾ ಇದೆ. ये नया कानून जो बीजेपी और मोदी सरकार लेकर आई है, उसमें अब केंद्र सरकार को बजट देने की आवश्यकता नहीं, वो केवल 60% बजट देंगे और 40% बजट की जिम्मेवारी अब प्रांतीय सरकारों पर डाल दी गई. ಇವಾಗ ಏನು ಈ ಹೊಸ ಕಾನೂನನ್ನ ತೆಗೆದುಕೊಂಡು ಕೇಂದ್ರ ಸರ್ಕಾರ ಬಂದಿದೆ. ಈ ಕೇಂದ್ರ ಸರ್ಕಾರದ ಈ ಹೊಸ ನೀತಿಯಲ್ಲಿ ಬರೀ 60% ಮಾತ್ರ ಕೇಂದ್ರ ಸರ್ಕಾರ ಈ ಯೋಜನೆಗೆ ಹಣವನ್ನ ಕೊಡುತ್ತೆ ಮತ್ತು ರಾಜ್ಯ ಸರ್ಕಾರಗಳು 40% ಹಣವನ್ನ ಕೊಡಬೇಕಾಗುತ್ತೆ. पर दोस्तों, साथियों, प्रांतीय सरकारों के पास पैसा कहां है? जीएसटी से, फाइनेंस कमीशन से 5 लाख करोड़ का सेस लगाकर सारा पैसा तो दिल्ली की सरकार ने अपने पास रख लिया है. ಬಂಧುಗಳೇ, ರಾಜ್ಯ ಸರ್ಕಾರದಲ್ಲಿ ದುಡ್ಡು ಎಲ್ಲಿಂದ ಬರಬೇಕು? ಕೇಂದ್ರ ಸರ್ಕಾರದ ನೀತಿಯಿಂದ ಸೆಸ್ ಆಗಿರಬಹುದು, ಫೈನಾನ್ಸ್ ಕಮಿಷನ್ ಆಗಿರಬಹುದು, ಜಿಎಸ್ಟಿ ಆಗಿರಬಹುದು, 5 ಲಕ್ಷ ಕೋಟಿ ಹಣವನ್ನ ರಾಜ್ಯ ಸರ್ಕಾರದ ಹಣವನ್ನ ಕೇಂದ್ರ ತೆಗೆದುಕೊಂಡಿದೆ. अकेले कर्नाटक की सरकार का 70-75 हजार करोड़ रुपए से ज्यादा पैसा
आज मोदी सरकार दे नहीं रही, रिलीज नहीं कर रही है। ಬಂಧುಗಳೇ, ನಮ್ಮ ಕರ್ನಾಟಕ ರಾಜ್ಯದ ಹಕ್ಕಾದಂತ 70,000 ಕೋಟಿ ರೂಪಾಯಿ ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗಿತ್ತು, ಆ 70,000 ರೂಪಾಯಿ ಹಣವನ್ನು ಕೂಡ ನಮಗೆ ಇವತ್ತು ಅವರು ಬಿಡುಗಡೆ ಮಾಡ್ತಾ ಇಲ್ಲ. और ये देश के हर प्रांत की कहानी है। ಇದು ಬರೀ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಅಲ್ಲ, ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಅವರಿಗೆ ಬರಬೇಕಾದಂತ ಹಣವನ್ನ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಕೊಡ್ತಾ ಇಲ್ಲ. प्रांतीय सरकारें अपना पैसा दे नहीं पाएंगी, केंद्र सरकार को पैसा देने की जरूरत नहीं होगी और आखिर में कानून काम देने की कानूनी गारंटी अपने आप खत्म हो जाएगी। ರಾಜ್ಯ ಸರ್ಕಾರಗಳು ಈ 40% ಹಣವನ್ನ ವಿನಿಯೋಗ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾದಂತ ಹಣ ಕೊಡ್ಲಿಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕೊನೆಯದಾಗಿ ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಹಂತ ಹಂತವಾಗಿ ಸಾಯುವ ಕಡೆಗೆ ಹೋಗುತ್ತೆ. मनरेगा में कोई भी मजदूर, कोई भी गरीब कभी भी किसी भी गांव में काम मांग सकता था। ಮನ್ರೇಗಾದಲ್ಲಿ ಯಾವುದೇ ದಲಿತರಾಗಲಿ, ಯಾವುದೇ ಹಳ್ಳಿಯಲ್ಲಿ ಕೆಲಸ ಮಾಡ್ತಿರುವಂತ ಜಾಬ್ ಕಾರ್ಡ್ ಹೋಲ್ಡರ್ ವ್ಯಕ್ತಿ ಯಾವಾಗ ತನಗೆ ಕೆಲಸ ಬೇಕಂತ ಹೇಳ್ತಾ ಇದ್ದೋ ಆ ಸಂದರ್ಭದಲ್ಲಿ ಅವನಿಗೆ ಕೆಲಸ ಸಿಗ್ತಾ ಇತ್ತು. पर अब दिल्ली में बैठी केंद्र की सरकार फैसला करेगी कि किस प्रांत को, किस गांव को, किस तालुका को, किस जिले को कितना बजट देना है। ಆದರೆ ಈಗ ದುರ್ದೈವ, ಡೆಲ್ಲಿಯಲ್ಲಿ ಕುಳಿತುಕೊಂಡು ಕೇಂದ್ರ ಸರ್ಕಾರ ನಿರ್ಣಯ ಮಾಡುತ್ತೆ ಯಾವ ರಾಜ್ಯಕ್ಕೆ, ಯಾವ ಜಿಲ್ಲೆಗೆ, ಯಾವ ಗ್ರಾಮ ಪಂಚಾಯಿತಿಗೆ ಈ ಕೆಲಸವನ್ನ ಹಂಚಬೇಕು ಅಂತ ಹೇಳಿ. मैं आपसे पूछता हूं, दिल्ली में बैठी सरकार को यह कैसे मालूम है कि किस गांव में किस गरीब को क्या काम करना है? ನಾನು ನಿಮ್ಮ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಕೇಳಕ್ಕೆ ಬಯಸ್ತೇನೆ, ಡೆಲ್ಲಿನಲ್ಲಿ ಕೂತ್ಕೊಂಡು ಈ ಹಳ್ಳಿಗಳಲ್ಲಿ ಯಾರಿಗೆ ಯಾವ ತರದ ಕೆಲಸ ಬೇಕು ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? क्या दिल्ली में बैठे अफसर और राजनीतिक लोग बीजेपी के ये बता सकते हैं कि इस देश के 7.5 लाख गांव में किस गरीब के घर में काम की जरूरत है? ಡೆಲ್ಲಿಯಲ್ಲಿ ಕುಳಿತುಕೊಂಡಂತ ದೊಡ್ಡ ದೊಡ್ಡ ಆಫೀಸರ್ಗಳಾಗಿರಬಹುದು, ಕೇಂದ್ರ ಸರ್ಕಾರ ಬಿಜೆಪಿಯ ಎಲ್ಲ ಲೀಡರ್ಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ, 7.5 ಲಕ್ಷ ಹಳ್ಳಿಗಳಲ್ಲಿ ಆ ಹಳ್ಳಿಯ ಮನೆಯಲ್ಲಿ ಯಾವ ಕೆಲಸ ಬೇಕು, ಯಾರಿಗೆ ಕೆಲಸ ಬೇಕು ಅಂತ ಇದು ನಿಮಗೆ ಗೊತ್ತಾಗುತ್ತಾ? और गरीब के साथ साथ अगला हमला ग्राम पंचायत के अधिकारों पर बोला जा रहा है। ಬಡವರ ಜೊತೆಗೆ ಬಂಧುಗಳೇ, ಬಡವರ ಜೊತೆಗೆ ಮುಂದಿನ ಅವರ ಹೆಜ್ಜೆ ಈ ಗ್ರಾಮ ಪಂಚಾಯಿತಿಯ ಮೇಲೆ, ಒಂದು ಗ್ರಾಮ ಪಂಚಾಯಿತಿ ಅಧಿಕಾರದ ಮೇಲೆ ಕಗ್ಗೋಲೆಯನ್ನ ಮಾಡುವಂತ ಒಂದು ಹುನ್ನಾರ ಇದೆ. मनरेगा में ग्राम पंचायत फैसला करती थी कि गांव में कौन सा काम होगा और ग्राम पंचायत ही मॉनिटर करती थी और ग्राम पंचायत ही पैसा देती थी। पर अब ग्राम पंचायत के ये सारे अधिकार छीनकर दिल्ली के किसी अफसर को दे दिए गए हैं। ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಲ್ಲಿ ಗ್ರಾಮ ಪಂಚಾಯಿತಿಗಳು ಗ್ರಾಮ ಸಭೆಯ ಮುಖಾಂತರ ಡಿಸಿಷನ್ ಮಾಡ್ತಾ ಇದ್ವು, ಈ ಹಳ್ಳಿಯಲ್ಲಿ ಈ ಗಲ್ಲಿಯಲ್ಲಿ ಎಲ್ಲಿ ಕೆಲಸ ಆಗಬೇಕನ್ನೋದನ್ನ. ಆದ್ರೆ ಈಗ ತಂದಂತ ಹೊಸ ಕಾನೂನಿನಲ್ಲಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಅವರು ಹಳ್ಳಿಯಲ್ಲಿ ಆಗಬೇಕಾಗಿರುವಂತ ಕೆಲಸವನ್ನ, ನಿರ್ಣಯವನ್ನ ಡೆಲ್ಲಿಯಲ್ಲಿ ಮಾಡ್ತಾರೆ. मेरे भाइयों और बहनों और दोस्तों, ये हमला इस देश के गरीब पर है, वो चाहे किसी भी जाति या धर्म से हो। ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಬಂಧುಗಳೇ, ಇದು ಬಡವರ ಮೇಲೆ ಆಗ್ತಾ ಇರುವಂತ ಒಂದು ಕಗ್ಗೋಲೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ये हमला इस देश की ग्राम पंचायत के अधिकारों पर है। ಈ ಒಂದು ದೌರ್ಜನ್ಯ ಗ್ರಾಮ ಪಂಚಾಯಿತಿಯ ಅಧಿಕಾರದ ಮೇಲೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ये हमला इस देश के गरीब के पेट पर है। ಈ ಒಂದು ದೌರ್ಜನ್ಯ ಹಳ್ಳಿಯಲ್ಲಿ ಇರುವಂತ ಆ ಬಡವನ ಹೊಟ್ಟೆಯ ಮೇಲೆ ಹೊಡೆಯುವಂತಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ये हमला इस देश के गरीब को, शोषित को, वंचित को रोजगार की गारंटी से वंचित करने का है। ಈ ಒಂದು ದೌರ್ಜನ್ಯ, ಈ ಒಂದು ಅತ್ಯಾಚಾರ ಆ ಒಂದು ಬಡವನ ಒಂದು ಏನು ಕೆಲಸ ಮಾಡುವಂತ, ಕೂಲಿ ಮಾಡುವಂತ ಗ್ಯಾರಂಟಿಯನ್ನ ಕಸಿದುಕೊಳ್ಳುವುದಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ये हमला गरीब के
मुंह का निवाला छीनने का है। ಈ ಒಂದು ದೌರ್ಜನ್ಯ ಆ ಬಡವನ ತುತ್ತನ್ನ ಕಸಿದುಕೊಳ್ಳುವಂತಾಗಿದೆ ಅಂತ ಹೇಳ್ತೀನಿ. ये लड़ाई अकेले कांग्रेस पार्टी की नहीं, ಈ ಒಂದು ಯುದ್ಧ, ಈ ಒಂದು ಪ್ರತಿಭಟನೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾಗಿಲ್ಲ. ये लड़ाई इस देश के गरीब की है। ಈ ಒಂದು ಪ್ರತಿಭಟನೆ, ಈ ಒಂದು ಯುದ್ಧ, ಈ ಒಂದು ಸಮರ ಇದು ದೇಶದ ಬಡವರದ್ದಾಗಿದೆ. ये लड़ाई इस देश की महिलाओं और युवाओं की है। ಈ ಒಂದು ಲಡಾಯಿ, ಈ ಒಂದು ಯುದ್ಧ ದೇಶದ ಮಹಿಳೆಯರ ಮತ್ತು ಯುವಕರದ್ದಾಗಿದೆ. ये लड़ाई इस देश के SC ST OBC की है। ಈ ಪ್ರತಿಭಟನೆ ನಮ್ಮ ದೇಶದ SC ST ಮತ್ತು OBCಗಳದ್ದಾಗಿದೆ. बीजेपी की सरकार बड़े बड़े उद्योगपतियों का 23 लाख करोड़ माफ कर सकती है। ಬಿಜೆಪಿಯ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಬಂಡವಾಳ ಶಾಹಿಗಳ 23 ಲಕ್ಷ ಸಾಲವನ್ನ ಮನ್ನಾ ಮಾಡುತ್ತೆ. पर मनरेगा का 1 लाख करोड़ इस देश के 55 करोड़ परिवारों को, लोगों को देने से इनकार कर रही है। ಆದ್ರೆ ದುರ್ದೈವ, ಮನರೇಗಾದಲ್ಲಿ ಕೆಲಸ ಮಾಡ್ತಾ ಇರುವಂತ 7.5 ಲಕ್ಷ ಹಳ್ಳಿಗಳ 55 ಲಕ್ಷ ಕುಟುಂಬಗಳ ಒಂದು ನಿರ್ವಹಣೆ ಆಗ್ತಾ ಇರುವಂತ ಈ ಒಂದು ಯೋಜನೆಗೆ 1 ಲಕ್ಷ ಕೋಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. कर्नाटक की सरकार ने पिछले 2.5 साल में मनरेगा में बेहतरीन काम किया है, जो तारीफ के योग्य है। ಕರ್ನಾಟಕ ಸರ್ಕಾರ ಈ ಒಂದು ಮನ್ರೇಗಾ ಕೆಲಸದಲ್ಲಿ ಕಳೆದ 2.5 ವರ್ಷದಲ್ಲಿ ಅತ್ಯುತ್ತಮವಾದಂತ ಕೆಲಸವನ್ನ ಮಾಡಿದೆ ಮತ್ತು ಪ್ರಶಸ್ತಿಗೆ ಅದು ಭಾಗಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. बीजेपी को इससे तकलीफ है, इसलिए वो पूरे देश में गरीबों का कर्नाटक सहित ये अधिकार छीन रहे हैं। ಬಿಜೆಪಿಗೆ ಇದನ್ನ ನೋಡಿದ್ರೆ ಅದು ಒಂಥರ ಹೊಟ್ಟೆ ಉರಿ. ಅದಕ್ಕೋಸ್ಕರ ಇಡೀ ದೇಶದಲ್ಲಿ ಕರ್ನಾಟಕ ಹಿಡಿದು ಇಡೀ ದೇಶದ ಬೇರೆ ಬೇರೆ ರಾಜ್ಯದ ಅಧಿಕಾರವನ್ನ ಕಸಿದುಕೊಳ್ಳಲಿಕ್ಕೆ ಹೊರಟಿದೆ. दोस्तों, साथियों, आखिर में मैं यही कहूंगा, ये लड़ाई मिलकर हम सबको लड़नी पड़ेगी, क्योंकि ये लड़ाई महात्मा गांधी के हिंदुस्तान की लड़ाई है। ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಏನು ಪ್ರತಿಭಟನೆ ಇರಬಹುದು, ಒಂದು ಯುದ್ಧ ಅಂತ ಹೇಳ್ಬೋದು, ಒಂದು ಸಮರ ಅಂತ ಹೇಳ್ಬೋದು, ಇದು ಬರೀ ನಮ್ಮ ನಿಮ್ಮ ಲಡಾಯಿ ಅಲ್ಲ, ಈ ದೇಶದ ಎಲ್ಲ ಬಡವರ ಲಡಾಯಿ ಇದೆ. ಅದನ್ನ ನಾವು ನೀವು ಸೇರ್ಕೊಂಡು ಮಾಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. महात्मा गांधी श्रम को पूजा का दर्जा दिया करते थे। ಮಹಾತ್ಮ ಗಾಂಧೀಜಿಯವರು ಕಾಯಕಕ್ಕೆ ದೇವರ ಹೆಸರನ್ನ ಇಟ್ಟಿದ್ರು. ಕಾಯಕವೇ ಕೈಲಾಸ ಅನ್ನೋದ್ರಲ್ಲಿ ವಿಶ್ವಾಸವಿಟ್ಟಿದ್ರು. महात्मा गांधी कहा करते थे कि हाथ से काम करने वाला हर व्यक्ति भगवान का अवतार है, भगवान का स्वरूप है। ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು, ಯಾರು ಶ್ರಮ ಪಟ್ಟು ಕೈಯಿಂದ ಕೆಲಸ ಮಾಡ್ತಾರೋ ಅವರೆಲ್ಲರೂ ದೇವರು, ಅವರೆಲ್ಲರೂ ದೇವರ ಸಮಾನ ಅಂತ ಹೇಳ್ತಾ ಇದ್ರು. इसलिए पहले महात्मा गांधी का नाम हटाया और फिर उन करोड़ों करोड़ों मजदूर भगवानों का पेट का निवाला छीन लिया। ಇದರಿಂದನೇ ಕೇಂದ್ರದ ಬಿಜೆಪಿ ಸರ್ಕಾರ ಈ ಒಂದು ಯೋಜನೆಯಿಂದ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದುಹಾಕಿ ಕೋಟೆ ಗಂಟೆಲ್ಲ ಕೆಲಸ ಮಾಡ್ತಾ ಇರುವಂತ ಆ ಬಡವರ ಕೈ ತುತ್ತನ್ನ ಕಸಿದುಕೊಂಡಿತು. इसलिए आइए हम सब मिलकर खड़गे जी, राहुल गांधी जी, सिद्धारमैया जी, DK शिव कुमार जी, कांग्रेस पार्टी के नेतृत्व के झंडे के नीचे मिलकर ये लड़ाई लें और संकल्प लें कि हम तब तक चैन से नहीं बैठेंगे जब तक मनरेगा कानून को इस देश में दोबारा बहाल नहीं करवा देंगे। ಬಂಧುಗಳೇ, ಬನ್ನಿ ನಾವು ನೀವು ಎಲ್ಲರೂ ಸೇರ್ಕೊಂಡು ಮಾನ್ಯ ಖರ್ಗೆಜಿಯವರ ನೇತೃತ್ವದಲ್ಲಿ, ರಾಹುಲ್ ಗಾಂಧೀಜಿಯವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಈ ಒಂದು ಕಾನೂನಿನ ವಿರುದ್ಧ ಹೋರಾಟ ಮಾಡೋಣ. ಎಲ್ಲಿಯವರೆಗೆ ಹೋರಾಟ ಮಾಡೋಣ ಅಂತಂದ್ರೆ ಮತ್ತೆ ಮನರೇಗಾ ಕಾನೂನನ್ನ ಪುನರ್ ಸ್ಥಾಪನೆ ಮಾಡುವವರೆಗೆ ನಾವೆಲ್ಲರೂ ಹೋರಾಟ ಮಾಡೋಣ. ये आंदोलन अब हमको हर गांव, हर तालुका और हर जिले में मिलकर लड़ना पड़ेगा। आइए आज यहाँ से यही संकल्प लेकर जाएं। आप सबका बहुत बहुत शुक्रिया। जय हिंद। ಈ ಒಂದು ಆಂದೋಲನವನ್ನ ನಾವು ಹಳ್ಳಿಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋಣ ಮತ್ತು ಇದನ್ನ ವಿಜಯಶಾಲಿ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನ ತಿಳಿಸ್ತೇನೆ. ಜೈ ಹಿಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.